Back to School Eye Check campaign. Start the school year right with healthy vision for your kids. Free Kids Eye Checker plus 15% off on kids frame. Only at Kaveri Opticians next to Flower Market, Malleshwaram. ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದ ಕಾಲ್ತುಳಿತ ಪ್ರಕರಣ ರಾಜ್ಯ ಬಿಜೆಪಿಗೆ ಸಿಕ್ಕ ದೊಡ್ಡ ಬ್ರಹ್ಮಾಸ್ತ್ರ. ಈ ದುರಂತವನ್ನು ಜೀವಂತವಾಗಿಡಲು ರಾಜ್ಯ ಬಿಜೆಪಿ ಯಾವ ಹಾದಿಯನ್ನು ಕೂಡ ಬಿಡ್ತಾ ಇಲ್ಲ. ಜಾತಿಗಣತಿ ಪ್ರಕರಣದಲ್ಲಿ ಕಾಲ್ತುಳಿತ ಪ್ರಕರಣ ಮರೆಯಾಗದಿರಲಿ ಅಂತ ಬಿಜೆಪಿ ದಿನಕ್ಕೊಂದು ಅಸ್ತ್ರ ಹೂಡ್ತಾ ಇದೆ. ಸದ್ಯ ಹೊಸ ಅಸ್ತ್ರವನ್ನು ಕೈಗೆತ್ತಿಕೊಂಡಿರುವ ಕಮಲ ಪಡೆ ರಾಜ್ಯ ಸರ್ಕಾರದತ್ತ ಎದೆ ಏರಿಸಿಕೊಂಡು ನಿಂತಿದೆ. ಬಿಜೆಪಿ ಹೂಡಿರುವ ಹೊಸ ಅಸ್ತ್ರ ಯಾವುದು ಗೊತ್ತಾ? ಕಾಂಗ್ರೆಸ್ಗೆ ಅದು ನಿಜಕ್ಕೂ ಕಂಟಕವಾಗಲಿದೆಯಾ? ಡೀಟೇಲ್ಸ್ ಇಲ್ಲಿದೆ. ಕರ್ನಾಟಕ ಈ ಹಿಂದೆಂದೂ ಕಾಣದ ದೊಡ್ಡ ದುರಂತವನ್ನ ಕಂಡಿದ್ದು ಚಿನ್ನಸ್ವಾಮಿ ಬಳಿ ನಡೆದ ಭೀಕರ ಕಾಲ್ತುಳಿತ. ಕರ್ನಾಟಕದ ಇತಿಹಾಸದಲ್ಲಿಯೇ ಇಂತಹದ್ದೊಂದು ಕಾಲ್ತುಳಿತ ಕಂಡು ಕೇಳಿದ್ದಿಲ್ಲ. ಈ ರಣಭೀಕರ ಕಾಲ್ತುಳಿತದಲ್ಲಿ ಸುಮಾರು 11 ಜನ ಅಮಾಯಕರು ಬಲಿಯಾಗಿ ಹೋಗಿದ್ರು. ಅವರನ್ನ ಬಲಿಪೀಠಕ್ಕೆ ಎಳೆದುಕೊಂಡು ಬಂದಿದ್ದು ರಾಜ್ಯ ಸರ್ಕಾರವೇ ಎಂದು ಬಿಂಬಿಸಲು ರಾಜ್ಯ ಬಿಜೆಪಿ ಹರಸಾಹಸ ಪಡುತ್ತಿದೆ. ಪದೇ ಪದೇ ಸಿಎಂ ಡಿಸಿಎಂ ರಾಜೀನಾಮೆಗೆ ಪಟ್ಟು ಹಿಡಿದಿದೆ. ಇದರ ನಡುವೆಯೇ ಜಾತಿಗಣತಿ ವಿಚಾರ ಬೇರೆಯದ್ದೇ ಮಟ್ಟದಲ್ಲಿ ಸದ್ದು ಮಾಡುತ್ತಿದ್ದು, ಕಾಲ್ತುಳಿತ ಪ್ರಕರಣ ಜೀವಂತವಾಗಿಡಲು ಕೇಸರಿ ಪಡೆ ಈಗ 2 ಹೊಸ ಅಸ್ತ್ರವನ್ನ ಹೂಡಿದೆ. ಸಿದ್ದು ಸರ್ಕಾರ ಕಟ್ಟಿ ಹಾಕಲು 2 ಅಸ್ತ್ರ ಹೂಡಿದ ಕಮಲ ಪಡೆ. ಬಿಲ್ಲಿಗೆ ಬಾಣವನ್ನ ಹೆದೆಯೇರಿಸಿ ನಿಂತಿರುವ ಉಭಯ ನಾಯಕರು. ಚಿನ್ನಸ್ವಾಮಿ ಪ್ರಕರಣವನ್ನ ಯಾವುದೇ ಕಾರಣಕ್ಕೂ ಕೈಬಿಡಬಾರದು. ಹಾಗೆ ಈ ಪ್ರಕರಣದಲ್ಲಿ ಸಿಎಂ ಡಿಸಿಎಂನ ಇಕ್ಕಟ್ಟಿಗೆ ಸಿಲುಕಿಸಲೇಬೇಕೆಂದು ಪಣ ತೊಟ್ಟಿರುವ ವಿಪಕ್ಷ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತನ್ನ ಬತ್ತಳಿಕೆಯಲ್ಲಿ 2 ಬಾಣಗಳನ್ನ ಸಿದ್ಧಪಡಿಸಿಕೊಂಡಿದೆ. ಈ ಪ್ರಕರಣದಲ್ಲಿ ಸರ್ಕಾರದ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬಂದ ಬಿಜೆಪಿ ಜೂನ್ 17ರಂದು ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಮಾಡಲು ಸಜ್ಜಾಗಿದೆ. 10,000 ಜನರನ್ನ ಸೇರಿಸುವ ಮೂಲಕ ಸರ್ಕಾರದ ವಿರುದ್ಧ ಹರಿಹಾಯ್ದು ಕೈ ನಾಯಕರನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಕಮಲ ಪಡೆ ಸಜ್ಜಾಗ್ತಿದೆ. ಭಾರತೀಯ ಜನತಾ ಪಕ್ಷ ಒತ್ತಾಯವನ್ನ ಮಾಡುತ್ತೆ, ನೀವು ರಾಜೀನಾಮೆ ಕೊಡಬೇಕು, ಸರ್ಕಾರ ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನ ಮಾಡುತ್ತೆ ಅಂತಕ್ಕಂಥದ್ದನ್ನ ಭಾರತೀಯ ಜನತಾ ಪಕ್ಷ ಹೇಳೋದಕ್ಕೆ ಬಯಸ್ತದೆ. പക്ഷേ ಇದೆಲ್ಲ ಕಾರಣಕ್ಕಾಗಿ 17ನೇ ತಾರೀಕು 10:30 ಗಂಟೆಗೆ ಫ್ರೀಡಂ ಪಾರ್ಕಿನಲ್ಲಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ರಾಜ್ಯದ ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಪರಾಜಿತ ಆಗಿರ್ತಕ್ಕಂಥ ಅಭ್ಯರ್ಥಿಗಳು, ನಮ್ಮ ಅಧ್ಯಕ್ಷರುಗಳು, ಎಲ್ಲ ಪದಾಧಿಕಾರಿಗಳು ಸುಮಾರು ಒಂದು 10,000ಕ್ಕಿಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿ ಒಂದು ಪ್ರತಿಭಟನೆಯನ್ನು ಮಾಡಬೇಕು, ಮುಖ್ಯಮಂತ್ರಿಗಳನ್ನು ಮತ್ತು ಸರ್ಕಾರವನ್ನು ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಬೇಕು. ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣ ಸಿಎಂಗೆ ಆರ್ ಅಶೋಕ್ ಪತ್ರ. ಜೂನ್ 17ರಂದು ಬೃಹತ್ ಪ್ರತಿಭಟನೆ ನಡೆಸಲು ಸಜ್ಜಾದ ಬಿಜೆಪಿ. ಒಂದ್ ಕಡೆ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಒಂದು ಬಾಣವನ್ನ ಪ್ರತಿಭಟನೆ ಮೂಲಕ ಕೈ ವಿರುದ್ಧ ಬಿಟ್ರೆ, ಇತ್ತ ಇನ್ನೊಂದು ಬಾಣವನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಬಿಡಲು ಸಜ್ಜಾಗಿದೆ. ಚಿನ್ನಸ್ವಾಮಿ ದುರಂತದಲ್ಲಿ 11 ಜನ ಅಮಾಯಕರ ಸಾವಿಗೆ ನ್ಯಾಯ ಕೊಡಿಸುತ್ತೇನೆ ಎಂದು ಆರ್ ಅಶೋಕ್ ಮಾಧ್ಯಮಗಳಿಗೆ ಸಾಕಷ್ಟು ಬಾರಿ ಹೇಳಿಕೆ ಕೊಟ್ಟಿದ್ದಾರೆ. ಅದರಂತೆ ಇದೀಗ ಸಿಎಂ ಸಿದ್ದರಾಮಯ್ಯಗೆ ಆರ್ ಅಶೋಕ್ ವಿಶೇಷ ಅಧಿವೇಶನ ಕರೆಯಿರಿ ಎಂದು 2 ಪುಟಗಳ ಪತ್ರ ಬರೆದಿದ್ದಾರೆ. ದುರಂತದ ಕುರಿತು ಚರ್ಚಿಸಲು ವಿಧಾನಮಂಡಲದ ತುರ್ತು ಅಧಿವೇಶನ ಕರೆಯುವಂತೆ ಆಗ್ರಹ ಮಾಡಿದ್ದಾರೆ. ಎಲ್ಲ ಚರ್ಚೆ ಆಗಬೇಕಾದ್ರೆ ಅಧಿವೇಶನ ಕರೆಬೇಕು, ಇಲ್ಲಾಂದ್ರೆ ಇವ್ರು ಹೇಳಿದ ಹಾಗೆ ಇರ್ತದೆ, ಅವ್ರು ಹೇಳಿದ ಹಾಗೆ ಇರ್ತದೆ. ಪ್ರಶ್ನೆ ಮಾಡೋದು ಯಾರು? ಪ್ರಶ್ನೆ ಮಾಡಬೇಕು ಅಂದ್ರೆ ಅಧಿವೇಶನ ಕರಿಬೇಕು, ಅಲ್ಲಿ ಒಂದು ತೀರ್ಮಾನ ಆಗಬೇಕು, ತಪ್ಪು ಯಾರದು ಅನ್ನೋ ತೀರ್ಮಾನವನ್ನ ವಿಧಾನಸಭೆಯಲ್ಲಿ ಆಗಬೇಕು. ಅದಕ್ಕೋಸ್ಕರ 3 ದಿನದ ವಿಶೇಷ ಅಧಿವೇಶನ ಕರಿಬೇಕು. ರಾಜ್ಯ ಸರ್ಕಾರಕ್ಕೆ ಧೈರ್ಯ ಇದ್ರೆ, ಅವರು ತಪ್ಪು ಮಾಡಿಲ್ಲ ಅಂದ್ರೆ, ನಾವೇನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದಾರಲ್ಲ, ವಿಧಾನಸಭೆ ಒಳಗಡೆ ಹೇಳ್ಬೇಕು, ನಾವೇನು ತಪ್ಪು ಮಾಡಿಲ್ಲ ಅಂದ್ರೆ ಅಧಿವೇಶನ ಕರಿಬೇಕು, ಚರ್ಚೆ ಮಾಡಬೇಕು. ಆಗ್ರಹವನ್ನ ನಾನು ವಿರೋಧ ಪಕ್ಷದ ನಾಯಕನಾಗಿ ನಾನು ಮಾಡ್ತಾ ಇದ್ದೀನಿ. ಒಟ್ನಲ್ಲಿ ಚಿನ್ನಸ್ವಾಮಿ ದುರಂತದಿಂದ ಪಾರಾಗಲು ಕಾಂಗ್ರೆಸ್ ನಾಯಕರು ಏನೇ ಹೊಸ ಬಾಣ ತಂದರೂ